ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಶ್ರೀ ಶಿಲ್ಪಾ ವ್ಲಾಗ್ಸ್. ಇವತ್ತು ಯುಗಾದಿ ಹಬ್ಬ, ಹಾಗೆ ಒಂದು ವ್ಲಾಗ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವಾಗ ಜಸ್ಟ್ 6:40 ಟೈಮು. ಆಫೀಸ್ ರಜೆ ಇರೋದ್ರಿಂದ ಸ್ವಲ್ಪ ಲೇಟಾಗಿದ್ದೆ. ಸೊ ಹಬ್ಬ ಅಲ್ವಾ, ಸುಮಾರು ಕೆಲಸ ಇರುತ್ತೆ. ರಂಗೋಲಿ ಹಾಕಬೇಕು, ಎಲ್ಲ ಮಾಡಬೇಕು, ಒಬ್ಬಟ್ಟು ಮಾಡಬೇಕು. ಸೊ ಮೇಯ್ನು ಎಣ್ಣೆ ಹಚ್ಕೊಬೇಕು. ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಿ, ಪೂಜೆ ಮಾಡಿ, ದೇವರಿಗೆ ನೈವೇದ್ಯ ಮಾಡಿ ಮೇಯ್ನು ಪೂಜೆ ಮಾಡಬೇಕು. ಸೊ ನಾನು ಮತ್ತೆ ಸಿಗ್ತೀನಿ ನಿಮಗೆ. ನನ್ನ ಮಗ ಇವಾಗ ಎದ್ದಿದ್ದಾನೆ. ಓಕೆ, ನಾನು ಮತ್ತೆ ಸಿಗ್ತೀನಿ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ನನಗೆ ಎಣ್ಣೆ ಹಚ್ತಾ ಇದ್ದಾಳೆ. ನೋಡಿ, ಹಿಂದೆ ಒಬ್ಬ ಹಚ್ತವನೆ. ಚೆನ್ನಾಗಿ ಹಚ್ತಾ ಇದೆಯಾ? ನೀಟಾಗಿ ಹಚ್ಚು. ನೋಡಿ ಏನು ಪುಣ್ಯ ಮಾಡಿದ್ದೀನೋ ನಾನು. ವೆಲ್ಕಮ್ ಬ್ಯಾಕ್ ಗಾಯ್ಸ್. ಎಲ್ಲ ಎಣ್ಣೆ ಸ್ನಾನ ಮಾಡಿಕೊಂಡು ಇವಾಗ ರೆಡಿಯಾಗಿದ್ದೀವಿ. ಈ ಥರ ಇವಾಗ ನಮ್ಮ ಹಸ್ಬೆಂಡ್ ಎಲ್ಲ ದೇವ್ರಿಗೆ ರೆಡಿ ಮಾಡಿಟ್ಟಿದ್ದಾರೆ. ಪೂಜೆ ಮಾಡಬೇಕು, ನೈವೇದ್ಯ ಮಾಡಿ ಮತ್ತೆ ಸಿಗ್ತೀನಿ. ಹಾಯ್ ಗಾಯ್ಸ್, ಒಬ್ಬಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಟೀ ಮಾಡೋಣ ಅಂತ. ಇನ್ನೂ ಟೈಮ್ ಆಗತ್ತೆ, ಪೂಜೆ ಮಾಡಿ ಊಟ ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗತ್ತೆ. ಅದಕ್ಕೆ ಸೈಡಲ್ಲಿ ಟೀ ಮಾಡ್ತಾ ಇದ್ದೀನಿ. ಎಲ್ಲ ನನ್ನ ಮಗಳು ಇವತ್ತು ಒಬ್ಬಟ್ಟು ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದಾಳೆ. ನೋಡೋಣ ಅದೆಷ್ಟು ಹೆಲ್ಪ್ ಮಾಡ್ತಾಳೆ ಅಂತ. ನಾನು ಇದೆಲ್ಲ ಒಬ್ಬಟ್ಟು ನನಗೆ ಮಾಡೋಕ್ಕೆ ಬರಲ್ಲ. ನಮ್ಮತ್ತೆ ಎಲ್ಲ ಊರನ್ನ ಮಾಡಿಟ್ಟಿರ್ತಾರೆ, ನಾನು ಫ್ರೈ ಮಾಡ್ಕೊತೀನಿ ಅಷ್ಟೆ. ಈ ಕಜ್ಜಾಯ ಒಬ್ಬಟ್ಟೆಲ್ಲ ತುಂಬ ಕಷ್ಟ ಮಾಡೋದು. ಊರನ್ನ ಮಾಡಿಟ್ರೆ ತಟ್ಟಿ ಬೇಯಿಸ್ಬಿಟ್ಟು ಕೊಡ್ತೀನಿ ಅಷ್ಟೆ. ನೈವೇದ್ಯಕ್ಕೆ ಮತ್ತೆ ಸ್ವಲ್ಪ ಊಟಕ್ಕೆ ಮಾಡ್ಕೊಂಬಿಟ್ರೆ ಆಮೇಲೆ ಬೇಕಾದರೆ ಮಾಡ್ಕೊಳ್ಳೋದು. ನಾನು ಹಾಕಿದ ರಂಗೋಲಿ ಹೇಗಿದೆ, ಚೆನ್ನಾಗಿದೆಯಾ? ಕಮೆಂಟ್ ಮಾಡಿ ಹೇಳಿ. ಯಾವಾಗಲೂ ಇನ್ನೊಂದು ದೊಡ್ಡದು ಚೆನ್ನಾಗಿ ಹಾಕ್ತೀನಿ, ಬಟ್ ಯಾಕೋ ಗೊತ್ತಿಲ್ಲ, ಇವತ್ತು ಅರ್ಜೆಂಟಲ್ಲಿ ಹಾಕ್ಬಿಟ್ಟೆ. ಈ ಎಣ್ಣೆ ಎಲ್ಲ ಹಚ್ಕೊಳ್ಳೋ ಪ್ರೋಗ್ರಾಮ್ ಇತ್ತಲ್ವಾ, ಸೊ ಟೈಮ್ ಆಗುತ್ತೆ ಅಂತೇಳ್ಬಿಟ್ಟು ಫಾಸ್ಟಾಗಿ ಚಿಕ್ಕದೊಂದು ಹಾಕಿದೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ನಮ್ಮ ಹಸ್ಬೆಂಡು.
ಹೊಲ ನೋಡಿ ಗೈಸ್, ನನ್ನ ಮಗಳು ಒಬ್ಬಟ್ಟು ಮಾಡ್ತಾವಳೆ ಇವತ್ತು. ಒಬ್ಬಟ್ಟು ಮಾಡಿಕೊಡೋ ಥರ ಆಗೋಗಿದ್ದಾಳೆ. ನಾವು ಮರಾಠೀಸ್ ಆಗಿರೋದ್ರಿಂದ ಸೆಂಟ್ರಲ್ಲಿ ಮರಾಠಿ ಮಾತಾಡ್ತೀವಿ. ನಿಮ್ಗೆ ಅರ್ಥ ಆಗಲ್ಲ, ಏನು ಅನ್ಕೊಂಬೇಡಿ. ಅದು ಮರಾಠೀಸ್ ಆಗಿರೋದ್ರಿಂದ ನಂಗೆ ಮರಾಠಿನೇ ಬಂದ್ಬಿಡುತ್ತೆ. ನನಗೆ ಆಮೇಲೆ ನನ್ನ ಮಗಳು ರಿಮೈಂಡ್ ಮಾಡ್ತಾಳೆ, ಮಮ್ಮಿ ಕನ್ನಡದಲ್ಲಿ ಮಾತಾಡು ಅಂತ. ಮರಾಠಿ ಇರೋರಿಗೆ ಅರ್ಥ ಆಗುತ್ತೆ, ಕನ್ನಡದವ್ರಿಗೆ ಸ್ವಲ್ಪ ಏನು ಮಾತಾಡ್ತಾರೆ ಇವರು ಅಂತ. ಮನೆಯಲ್ಲಿ ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ಕೊಂಡು ಹೋದರೆ ಬೇಗ ಆಗುತ್ತೆ. ಇವಾಗ ನೋಡಿ, ನಮ್ಮ ಅತ್ತೆ ಬೆಳಗ್ಗೆ ಎಲ್ಲ ಅಡುಗೆ ಮಾಡಿಕೊಂಡ್ರು, ನಮ್ಮ ಹಸ್ಬೆಂಡ್ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡ್ರು. ನಾನು ರಂಗೋಲಿ ಅಂತ ನನ್ನ ಕೆಲಸ ಮುಗಿಸ್ಕೊಂಡೆ. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸೋದು, ಈ ಥರ ಮನೆಯಲ್ಲಿ ಎಲ್ಲರೂ ಒಂದೊಂದು ಕೆಲಸ ವಹಿಸ್ಕೊಂಡ್ಬಿಟ್ರೆ ಕೆಲಸ ಬೇಗ ಆಗುತ್ತೆ. ಲೇಡೀಸ್ಗಂತೂ ಸ್ವಲ್ಪ ರೆಸ್ಟ್ ಸಿಕ್ಕಿದ್ರೆ ಸಾಕು ಅನ್ನಿಸ್ತಿರುತ್ತೆ. ಸಿಗೋದೊಂದು ದಿವಸ ರಜೆ, ರೆಸ್ಟ್ ಮಾಡೋಣ ಅನಿಸುತ್ತೆ. ಹಬ್ಬ ಬಂದರೆ ಮಾಡು ತಿನ್ನು ಅದೇ ಆಗೋಗುತ್ತೆ ಅರ್ಧ ದಿವಸ. ಆಮೇಲೆ ರೆಸ್ಟ್ ಮಾಡ್ತೀವಿ. ಅದರಲ್ಲಿ ಟೈಮ್ ಮಾಡ್ಕೊಂಡು ಒಂದು ವ್ಲಾಗ್ ಮಾಡೋಣ ಅಂತ ಇವತ್ತು ಶುರು ಮಾಡಿದೆ. ಹೇಗೆ ಬರುತ್ತೋ ಗೊತ್ತಿಲ್ಲ. ಇದು ನನ್ನ ಫಸ್ಟ್ ವ್ಲಾಗು. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. तेल लावली से कौन पे कच्चा मुझे कट करना है. ಓತಲೆ ಮಾ ಓತಲೆ ಬಜ್ಜಿ ಮಾಡಕ್ ಹೆಲ್ಪ್ ಮಾಡ್ತೀನಿ. ಒಂದು ಇತ್ತ ಜಾನ್ ಬೋಲೋ ಇತ್ತ ಬೋಲೆ ಯಾವ ಬಜ್ಜಿ ಮೆಣಸಿನಕಾಯಿ ಬಜ್ಜಿ ಮಾಡ್ತಿದ್ದಾರೆ. ಸೊ ನಾನು ಹೋಗಿ ಓಕೆ थोड़ा अगला कर मोल मोलू ते तल घाल सर्व बोला सर्व ये घाल इथं अक्की इटोय बघा. अक्की इटोय where it is the breath जरा हाँ पूरा पूरा
ಹೇಗಲ್ಲ ಸಾಲ್ಟ್ ಪುಡಿ ಪುಡಿ ಉಪ್ಪು ಹಾಕು ಹಾಕು ಸಾಕು ಚಿಲ್ಲಿ ಪೌಡ್ರು ಅಲ್ಲಿಡು ಬೌಲ್ ಇಲ್ಲಿಟ್ಟು ಹುಡುಕ್ಬೇಕು ಎಲ್ಲ ಸೈಡಿಗೆ ಬಾ ಸೈಡಿಗೆ ಬಾ ಕೊಡ್ತೀನಿ ಅಲ್ಲೂ ಬರುನೆ ಅರ್ಧ ಸ್ಪೂನ್ ಹಾ ಬಿಡು ನೀರು ಇನ್ನ ಏನೇನೋ ಹಾಕ್ಬೇಕು ಅದಕ್ಕೆ ಬರಕತ್ತೆ ಅಂತ ಗುಸಿ ಫಸ್ಟ್ टर्मरिक पाउडर तो मैं बोलता तो दर आज पक्का आज गालू ने जरा गालवा हाँ wait 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 baby wait ಏನದು ಜೀರಾ ಕಲಿಯು ಪಾನಿ ಕಲುನ್ ಕಲಿಯು ಕಲಸು ಸ್ವಲ್ಪ ನೀರು ಹಾಕಿ ಕಲಸು ಆಯ್ತಾ ಕಲಸು ಬಂಗಾರಿ ಕಲಸು ते सामीला खाली रवा जरा द्यायचा तुमच्या द्यायचा खालीन देते हे आता पाणी घे सोडून हे आता तसं मिक्स करावं बघावं पाहिजे होतं आणि घेवावं पाणी लई पाणी ओतून जरा होते खाली घ्यावं पातळ जरा चपाती पीठ सकनम पातळ काय म्हटला मा सही जरा म्हणतात तू आज करतो आलो त्याला काय तर प्रॉब्लेम म्हणजे तुलाच राहायचा असलाल कोण आहे तुम्हीच असलाल करून अशी सर्व विषयातली आहे तुम्ही
अंदर ते वो गड्ढे सर जाओ कुठे थम थम आज मिक्स कर डरला ये वॉश पता होली हम पूरा छोड़िए बबू मिक्स करेंगे तो आज दूंगी ಒಲೆ ಒಲೆ ಇದೆ ಮಕ್ಕುಪುರ ಸಾಕು 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 ಆಮೇಲೆ ಮಾಡ್ಕೊಳ್ಳೋಣ कुठे मत लेकरू मीट ನೋಡಿ ಗೈಸ್ ಇಷ್ಟು ಒಬ್ಬಟ್ಟು ಮಾಡಿದೆ ನೈವೇದ್ಯಕ್ಕೆ ನೋಡಿ ಒಬ್ಬಟ್ಟು ಬಜ್ಜಿ ಒಬ್ಬಟ್ಟು ಸಾರು ಅನ್ನ ಕೋಸಂಬರಿ ಕಾಯಿ ಗೊಜ್ಜು ಬೆಂಡೆಕಾಯಿ ಪಲ್ಯ ಚಿತ್ರಾನ್ನ ಇದರಲ್ಲಿ ಇವೆರಡು ನಾನು ಮಾಡಿರೋದು ಇನ್ನೆಲ್ಲ ನಮ್ಮ ಅತ್ತೆ ಮಾಡಿರೋದು ಓಕೆನಾ ಪೂಜೆ ಮಾಡೋಣ ಇವಾಗ ನೈವೇದ್ಯಕ್ಕೆ ಇದ್ಬಿಟ್ಟು ಓಕೆ ಅಮ್ಮ ನೋಡಿ ಗೈಸ್ ನನ್ನ ಮಗ ನೋಡಿಲ್ಲಲ್ಲ ಪಂಚೆ 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 ಉಟ್ಕೊಂಡವನೆ ಅಪ್ಪ ಮಗ ಒಂದೇ ಥರ ರೆಡಿ ಆಗವ್ರೆ ಹಾಯ್ ಮಾಡು ಮೊಯ್
उभा राहिली असे जा ಹೇಗಲ್ಲ ಕೈ जरा सुभार सम ಪೂಜೆ ಎಲ್ಲ ಆಗೋಷ್ಟೊತ್ತಿಗೆ ಮಕ್ಕಳೆಲ್ಲ ಹಸುಕೊಂಡ್ಬಿಟ್ಟಿದ್ರು. ಇನ್ನೇನು ಅವನಂತೂ ಒಂಥರ ಆಗಿಬಿಟ್ಟಿದ್ದ. ಅವನಿಗೆ ಬಂದು ಪೂಜೆ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ. ಆ ಥರ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದ ಟಿ ವಿ ನೋಡಿಕೊಂಡು. ಸರಿ ಹಾಗೂ ನನ್ನ ತಿಂಡಿಗೆ ಇನ್ನು ಲೇಟ್ ಆಗುತ್ತೆ ಪೂಜೆ ಎಲ್ಲ ಮಾಡಿ ರಾಗಿ ಸರಿ ಬರುತ್ತಲ್ವ, ಆ ಥರ ಒಂದು ಮಿಲೆಟ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದರದ್ದು ಗಂಜಿ ಮಾಡಿ ಎಲ್ಲರಿಗೂ ಒಂದೊಂದು ಲೋಟ ಕೊಟ್ಟಿದ್ದೆ. ಹಾಗೂ ಆಗಿಲ್ಲ, ಟೈಮ್ ಆಗೋಯ್ತು. ಸರಿ ಪೂಜೆ ಎಲ್ಲ ಮಾಡಿ ಇನ್ನೇನು ಊಟ ಮಾಡೋಣ ಅಂತ ಪೂಜೆ ಮುಗಿಸ್ಕೊಂಡ್ವಿ. ಅಲ್ಲ ತತ್ತ ಏನೈತೆ ಓಕೆ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ಇವಾಗ ಊಟ ಮಾಡಬೇಕು. ಊಟ ಮಾಡಿಬಿಟ್ಟು ಸಿಗ್ತೀನಿ. ನನ್ನ ಮಗ ಹೊಟ್ಟೆ ಹಸಿ ಆಗ್ಬಿಟ್ಟು ಅವನೇ ಒಬ್ಬಟ್ಟು ಹಾಕೊಂಡು ತಿಂದ್ಬಿಡ್ತಾವನೆ. ಓಕೆ ಫ್ರೆಂಡ್ಸ್, ಊಟ ಮಾಡ್ಕೊಂಡು ಮತ್ತೆ ಸಿಗ್ತೀನಿ ನಿಮಗೆ. ಬಾಯ್. ಓಕೆ ಗೈಸ್, ಜಸ್ಟ್ ಊಟ ಆಯಿತು ಇವಾಗ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲರೂ, ಇದು ನನ್ನ ಫಸ್ಟ್ ವ್ಲಾಗು. ಎಲ್ಲರೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಶ್ರೀಕೃಪಾ ಯೂಟ್ಯೂಬ್ ಚಾನಲ್ನ. ಇವತ್ತು ಯುಗಾದಿ ಆಗಿರೋದ್ರಿಂದ ಜಸ್ಟ್ ಸ್ಟಾರ್ಟ್ ಮಾಡೋಣ ವ್ಲಾಗ್ ಅಂತ ಮಾಡಿದ್ದೀನಿ. ಹೇಗಿದೆಯೋ ಗೊತ್ತಿಲ್ಲ. ಪ್ಲೀಸ್ ಏನಾದರೂ ಕರೆಕ್ಷನ್ ಇದ್ದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಮತ್ತು ಯಾವ ಥರ ವೀಡಿಯೋಸ್ ಮಾಡಬೇಕಂತ ನನಗೆ ಕಮೆಂಟ್ ಮಾಡಿ. ಓಕೆ, ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಬಾಯ್.